ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ಭಟ್ ಅಂಡ್ ಭಟ್ ಖ್ಯಾತಿಯ ಸುದರ್ಶನ್ ಭಟ್ ಬೆದ್ರಾಡಿ ಇವತ್ತಿನ ನಮ್ಮ ಅತಿಥಿ. ಅವರು ಕೃಷಿಯಲ್ಲಿ ಅನುಸರಿಸುವ ವಿಧಾನ ನಾವು ತಿನ್ನೋ ಆಹಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ತಮ್ಮ ಮಾತುಗಳನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ. ನಿಮಗೂ ಅಡಿಗೆಗೂ ಅವಿನಾಭಾವ ಸಂಬಂಧ. ಈ ಸಾವಯವಗಳಾಗಿರ್ಬೋದು ಅಥವಾ ವಿಷಮುಕ್ತವಾಗಿರ್ಬೋದು ಅದು ಸಿಗೋದು ತುಂಬ ಕಡಿಮೆ ಆಗಿದೆ ಅಂತ ಹೇಳುವಂಥದ್ದು. ಬಾಳೆಕಾಯಿ ಇತ್ಯಾದಿಗಳನ್ನು ಕೂಡ ಬೆಳೀತಾ ಇದ್ದೇವೆ. ಅದಕ್ಕೆ ನಾವು ಅಂದರೆ ಪ್ರತ್ಯೇಕವಾಗಿ ಬೇರೆ ಗೊಬ್ಬರಗಳೆಲ್ಲ ಅಂತ ಹಾಕೋದಿಲ್ಲ. ಮತ್ತು ಇನ್ನೊಂದು ಕಾನ್ಸೆಪ್ಟು ಇದೆ, ಕೀಟಗಳೇ ಬದುಕ್ತದೆ ಅಂತಂದರೆ ನಾವು ಬದುಕಿ ಅದನ್ನು ತಿಂದರೆ ಅಂತ ಹೇಳ್ಕೊಂಡು. ಹೌದೌದು, ಖಂಡಿತ. ಅದೇ ರೀತಿಯ ಒಂದು ಪ್ರಯತ್ನ ಈಗ 15 ವರ್ಷದಿಂದ ಗ್ರಾಮರಾಜ್ಯ ಏನು ಬರ್ತಾ ಇದೆ, ನಮಗೆ ಅದರ ಸಂತೋಷ. ತುಂಬ ಪ್ರಯತ್ನದಲ್ಲಿ ಜಾಸ್ತಿ ಎಫರ್ಟ್ಸ್ ಇರ್ತದೆ, ನಮಗೆ ಸಿಗುವಂಥ ರಿಟರ್ನ್ಸ್ ಕಡಿಮೆ ಇರ್ತದೆ. ಹೌದು, ಅದು ಜನರಿಗೆ ಗೊತ್ತಿಲ್ಲ ಅಂತೇಳಿ. ಮೈದಾದ ಚಕ್ಕುಲಿ ಈಗ ಬಾಯಲ್ಲಿ ಇಟ್ಟ ಕೂಡಲೇ ಕರಗ್ತದೆ, ಅಷ್ಟು ಸಾಫ್ಟ್ ಇರ್ತದೆ. ನಮಸ್ಕಾರ. ವಿಷಮುಕ್ತ ಅಡುಗೆ ಮುಕ್ತ ಮಾತು ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಗ್ರಾಮ ರಾಜ್ಯದ ಈ 15 ವರ್ಷದ ಪ್ರಯಾಣದ ಸಂಭ್ರಮಾಚರಣೆಯನ್ನು ನಾವು ಈ ರೀತಿಯಾಗಿ ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಸುದರ್ಶನ್ ಭಟ್ ಬೆದ್ರಡಿಯವರಿದ್ದಾರೆ. ಆದರೆ ನಮಗೆ ಅವರನ್ನು ಹಾಗೆ ಕರೆದ್ರೆ ಯಾರು ಅಂತ ಗೊತ್ತಾಗಲಿಕ್ಕಿಲ್ಲ. ಆದರೆ ಕಳೆದ 5-6 ವರ್ಷಗಳಿಂದ ಭಟ್ ಅಂಡ್ ಭಟ್ ಅಂತ ನಾಡಿನಾದ್ಯಂತ ಚಿರಪರಿಚಿತರಾಗಿರುವ ಸುದರ್ಶನ್ ಭಟ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸೊ ನಿಮಗೂ ಅಡಿಗೆಗೂ ಅವಿನಾಭಾವ ಸಂಬಂಧ. ಸೊ ಅಡುಗೆ ಮತ್ತು ಅಡುಗೆ ಮನೆಯಲ್ಲಿ ಹೇಗೆ ನಾವು ವಿಷಮುಕ್ತ ಅಡುಗೆ ಮನೆಯನ್ನು ಮಾಡಬೇಕು ಅನ್ನೋ ಒಂದು ಯೋಚನೆಯನ್ನು ಇಟ್ಕೊಂಡು ನಾವು ಈ ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ. ಸೊ ಈ ವಿಚಾರದಲ್ಲಿ ನಿಮ್ಮ ಯೋಚನೆಗಳೇನು? ಅಂದರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನೋಡುವಾಗ ಮುಖ್ಯವಾಗಿ ನಾವು ತಗೊಳ್ಳುವಂಥ ಆಹಾರಗಳೇ ನಮ್ಮ ಇಡೀ ದೇಹದ ಪ್ರಕ್ರಿಯೆಗಳು ಅದು ಇದಕ್ಕೆಲ್ಲದಕ್ಕೊಂದಕ್ಕೊಂದು ಸಂಬಂಧವಾಗಿರ್ತದೆ. ಹಾಗಾಗಿ ವಿಷಮುಕ್ತ ಆಹಾರ ಅಂತ ಹೇಳುವಂಥದ್ದು ಈಗ ಎಲ್ಲ ಕಡೆ ಕೂಡ ಆರ್ಗ್ಯಾನಿಕ್ ಆಗಿರ್ಬೋದು, ನ್ಯಾಚುರಲ್ ಆಗಿರ್ಬೋದು, ಹೋಮ್ ಪ್ರಾಡಕ್ಟ್ಸ್ ಅಂತ ಹೇಳುವಂತಾಗಿರ್ಬೋದು, ಎಲ್ಲ ಕಡೆ ಕೂಡ ಈಗ ಕೇಳಿ ಬರ್ತಾ ಇರುವಂಥ. ಯಾಕೆ ಅಂತ ಹೇಳಿದರೆ ಮುಖ್ಯವಾಗಿ ಆಹಾರಕ್ಕೆ ಒಂದು ಪ್ರಧಾನವಾಗಿರುವಂಥ ಒಂದು ವ್ಯಾಲ್ಯೂ ಕೊಡ್ತಾರೆ ಅಂತ ಹೇಳುವಂಥ ಉದ್ದೇಶದಿಂದಾಗಿ. ಹಾಗಾಗಿ ನಾವು ಹೆಚ್ಚಾಗಿ ನಾವು ಸೇವಿಸುವಂಥ ಆಹಾರ ಏನಿದೆ ಅದು ವಿಷಮುಕ್ತವಾಗಿದ್ದರೆ ನಮ್ಮ ದೇಹಕ್ಕೆ ಬರುವಂಥ ರೋಗಗಳಾಗಿರ್ಬೋದು, ಇದಾಗಿರ್ಬೋದು, ಎಲ್ಲವೂ ಕೂಡ ಅದು ನಮ್ಮ ದೇಹದಲ್ಲಿಯೇ ಒಂದು ಇಮ್ಯುನಿಟಿ ಪವರನ್ನು ಕೊಟ್ಟು ಇಮ್ಯುನಿಟಿ ಬೂಸ್ಟ್ ಆಗಿಕೊಂಡು ನಮಗೆ ರೋಗ ಪ್ರತಿರೋಧಕ ಶಕ್ತಿಯನ್ನು ಕೊಡ್ತದೆ ಅಂತ ಹೇಳುವಂಥದ್ದು. ಅದಕ್ಕೆ ಆಹಾರಕ್ಕೆ ಮುಖ್ಯವಾಗಿ ವಿಷಮುಕ್ತವಾಗಿರುವಂಥದ್ದನ್ನು ಸೇವಿಸಿದರೆ ಒಳ್ಳೆಯದು ಅಂತ ಹೇಳುವಂಥ ಉದ್ದೇಶದಿಂದ ಇವತ್ತು ಹೆಚ್ಚಿನ ಜನರು ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ಒಂದು ಆಹಾರ ಪದ್ಧತಿ ಹಳೆಯ ಕ್ರಮ ಏನಿತ್ತು ಅದು ಬರಬೇಕು ಅಂತ ಹೇಳುವಂಥ ಉದ್ದೇಶದಿಂದಾಗಿ. ಹೌದು, ಆದರೆ ಇವತ್ತೆಲ್ಲನೂ ಕಮರ್ಷಿಯಲ್ ಆಗಿರೋದ್ರಿಂದ ಜನ ಎಷ್ಟು ಆನೆಸ್ಟಾಗಿ ಅದನ್ನು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನಿಮಗೆ? ಅಂದರೆ ಕಮರ್ಷಿಯಲ್ ಆಗುವಾಗ ಆಟೋಮೆಟಿಕ್ಕಾಗಿ ಜಾಸ್ತಿ ಜನರಿಗೆ ಅದರ ಆರ್ಗ್ಯಾನಿಕ್ ಆಗಿರುವಂಥ ವಿಚಾರಗಳನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ಕೆಲವು ಬ್ರ್ಯಾಂಡ್ಗಳಾಗಿರ್ಬೋದು, ಕೆಲವು ಜನರು ಮಾತ್ರ ಇದರಲ್ಲಿ ಜಾಸ್ತಿಯಾಗಿ ಫೋಕಸ್ ಮಾಡ್ತಾ ಇದ್ದಾರೆ ಆ ಹಳೆಯ ರುಚಿಯನ್ನೇ ತರಲಿಕ್ಕೋಸ್ಕರ. ಹಾಗಾಗಿ ಅಂದರೆ ತುಂಬ ಲಿಮಿಟ್ ಆಗಿದೆ ಅಂತ ಹೇಳುವಂಥದ್ದು ಎಲ್ಲವೂ ಕೂಡ. ನಿಮ್ಮ ಸೈಡ್ನಿಂದ ಯಾವ ಥರ ನೀವು ಪ್ರಯತ್ನ ಮಾಡ್ತಿದ್ದೀರಿ ನಿಮ್ಮ ಪ್ರಾಡಕ್ಟ್ಸನ್ನು? ಅಂದರೆ ಪ್ರಾಡಕ್ಟ್ಸ್ ಅಂತಂದ ಕೆಲವೊಂದೆಲ್ಲ ನಿಮ್ಮಲ್ಲೇ ಬೆಳೆಯುವಂಥದ್ದು ಇರ್ಬೋದು ಅಥವಾ ಹೊರಗಿಂದ ಸೋರ್ಸ್ ಮಾಡುವಾಗ ಈ ಕನ್ಸರ್ನ್ ನಿಮಗೆ ಬರ್ತದ, ಈ ಯೋಚನೆ ನಿಮ್ಮ ಮೈಂಡಲ್ಲಿ ಇರ್ತದ, ಬಟ್ ಆ ಥರ ಹೋದಾಗ ಎಷ್ಟು ಕಷ್ಟ ಆಗ್ತದೆ ಅಂತ? ಇವತ್ತಿನ ದಿನಗಳಲ್ಲಿ ನಮಗೆ ಅಂದರೆ ಆ ಥರ ಬ್ರಾಡಾಗಿ ಯೋಚನೆ ಮಾಡೋದು ತುಂಬ ಕಷ್ಟ. ಯಾಕೆಂತ ಹೇಳಿದರೆ ಇಡೀ ಎಲ್ಲ ಕಡೆ ಕೂಡ ಪೊಲ್ಯೂಷನ್ ಅಂತ ಹೇಳುವಂಥ ಆಗಿರ್ಬೋದು, ಅಂದರೆ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಭೂಮಿ ಆಲ್ಮೋಸ್ಟ್ ಹಾಳಾಗಿದೆ ಅಂತ ಹೇಳ್ಬೋದು. ಅಂದರೆ ಈ ಥರ ಈಗ ನಾವು ಇಲ್ಲಿ ಕೂತ್ಕೊಂಡು ಏನಿದ್ದೇವೆ ಈ ಪ್ರಕೃತಿಯ ಈ ಥರದ ಒಂದು ಕಾಡಾಗಿರ್ಬೋದು, ಈ ಥರ ಕಾನ್ಸೆಪ್ಟ್ ಸಿಗೋದು ತುಂಬ ಕಡಿಮೆ. ಈಗ ಇಲ್ಲಿ ಸಿಕ್ಕಿದೆ, ಕೆಲವು ಕಡೆ ಮಾತ್ರ ಸಿಗ್ತದೆ, ಆದರೆ ಎಲ್ಲ ಕಡೆ ಒಂದೇ ರೀತಿಯಾಗಿ ಇರಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಹಾಗಾಗಿ ನಾವಂದರೆ ಈಗ ನಮ್ಮ ಕಾನ್ಸೆಪ್ಟಿನ ಪ್ರಕಾರ ನಾವು ಮ್ಯಾಕ್ಸಿಮಮ್ ನಮ್ಮ ಮನೆಯಲ್ಲಿಯೇ ತಯಾರು ಮಾಡುವಂಥ ಐಟಮ್ಗಳಾಗಿರ್ಬೋದು, ಹೋಮ್ ಮೇಡ್ ಐಟಮ್ ಅಂತ ಹೇಳಿಕೊಂಡೆ ನಾವು ಜಾಸ್ತಿ ಜನರಿಗೆ ತಲುಪ್ತಾ ಇದ್ದೇವೆ. ವಿಷಯ ಅಂತ ಹೇಳಿದರೆ ಮನೆಯಲ್ಲಿ ಯಾವ ರೀತಿಯಾಗಿ ನಾವು ತಯಾರು ಮಾಡ್ತೇವೆ ಅದೇ ರೀತಿಯಲ್ಲಿ ತಯಾರು ಮಾಡಬೇಕು, ಜನರಿಗೆ ಅದೇ ರೀತಿಯ ಪ್ರಾಡಕ್ಟ್ಗಳನ್ನು ತಲುಪಿಸಬೇಕು ಅನ್ನುವಂಥ ಉದ್ದೇಶ. ಹಾಗಾಗಿ ಎಲ್ಲವೂ ನಾವು ಮನೆಯಲ್ಲಿ ಜಾಸ್ತಿಯಾಗಿ ಹ್ಯಾಂಡ್ಮೇಡೇ ಇರ್ತದೆ, ಜಾಸ್ತಿ ಮೆಷಿನರೀಸ್ ಎಲ್ಲ ಇಲ್ಲ. ಅದೇ ರೀತಿಯಲ್ಲಿ ಹಳೆಯ ಕ್ರಮದಲ್ಲಿ ಯಾವ ರೀತಿಯಾಗಿ ತಯಾರು ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ನಾವು ತಯಾರು ಮಾಡಿ ಕೊಡ್ತಾ ಇದ್ದೇವೆ ಪ್ರಾಡಕ್ಟ್ಗಳನ್ನು ಅಂತ ಹೇಳುವಂಥದ್ದು. ನೀವು ಕೃಷಿಕರು ಕೂಡ, ಅಂದರೆ ನಿಮ್ಮ ಕೃಷಿಯನ್ನೇ ನಂಬಿ ಕೃಷಿಯನ್ನು ಬೆಳೆದುಕೊಂಡು ಬರ್ತಾ ಇರೋರು. ಕೃಷಿ ಅಂತ ನೋಡಿದಾಗ ಅಲ್ಲಿ ಹೇಗೆ ಕೆಲವೊಂದಕ್ಕೆ ಅನಿವಾರ್ಯ, ಕೆಲವೊಂದಕ್ಕೆ ನಾವು ಈಗ ಅಡಿಕೆ ಕೃಷಿ ಇರಬಹುದು ಅಥವಾ ಬೇರೆ ಇದೇ ರೀತಿಯ ಕೃಷಿಯಲ್ಲಿದ್ದಾಗ ಅಲ್ಲಿ ಹೇಗೆ ನಾವು ಜಾಸ್ತಿ ಕೆಮಿಕಲ್ಗಳನ್ನು ಅವಾಯ್ಡ್ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ಅದ್ರ ಬಗ್ಗೆ ಪ್ರಯತ್ನಗಳು ಹೇಗೆ ಮಾಡ್ಬೋದು ನಾವು? ಕೃಷಿ ಅಂದರೆ ನಾನು ಜಾಸ್ತಿಯಾಗಿ ಕೃಷಿಯಲ್ಲಿ ಇದಾಗಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಕೃಷಿಕರಿದ್ದಾರೆ. ಅದಕ್ಕೆ ಹೇಳಿ ನಾವಂದರೆ ಜಾಸ್ತಿ ಅದರ ರೀತಿಯಾಗಿ ಮುಂದುವರಿತಾ ಬಂದಿರುವಂಥದ್ದು. ಹಾಗಾಗಿ
ಹೆಚ್ಚಿನ ಕಡೆ ಅಂದರೆ ಇವಾಗ ಅಡಿಕೆ ತೋಟಗಳು ಇತ್ಯಾದಿಗಳಿರುವಲ್ಲಿ ಮದ್ದು ಸಿಂಪಡಣೆ ಇತ್ಯಾದಿ ಮಾಡಬೇಕಾಗ್ತದೆ. ಅದು ಕೆಲವು ಕಡೆ ಜಾಸ್ತಿ ರಾಸಾಯನಿಕಗಳನ್ನು ಬಳಸ್ತಾರೆ, ಜಾಸ್ತಿ ಕಮರ್ಷಿಯಲ್ ಆಗಿ ಹೋಗುವವರು. ಕೆಲವು ಕಡೆ ಸಾಧಾರಣ ಸಾವಯವ ಗೊಬ್ಬರಗಳಾಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು, ಇಂಥದ್ದನ್ನು ಬಳಸಿ ಕೂಡ ಮಾಡುವವರು ತುಂಬ ಜನ ಇದ್ದಾರೆ. ಅಂಥ ತೋಟಗಳಲ್ಲಿ ನಮಗೆ ಫಲಗಳಾಗಿರ್ಬೋದು, ರೋಗ ಕಡಿಮೆ ಆಗಿರ್ಬೋದು, ಆ ಥರದ್ದು ಕೂಡ ಕಂಡು ಬಂದದ್ದು. ಕೆಲವರದನ್ನೇ ಅಂದರೆ ಅದನ್ನೇ ರಿಸರ್ಚ್ ಮಾಡುವವರು ಕೂಡ ಇದ್ದಾರೆ. ಹೆಚ್ಚಿನವರು ಅಂದರೆ ಅಷ್ಟು ತಾಳ್ಮೆ ಇಲ್ಲ, ಅಷ್ಟು ಕಮರ್ಷಿಯಲ್ ಆಗಿ ನಾವು ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೇವೆ, ಅದನ್ನು ನಮಗೆ ತೆಗಿಬೇಕಾಗ್ತದೆ, ಅದಕ್ಕೋಸ್ಕರ ನಾವು ಹೀಗೆ ಮಾಡ್ತೇವೆ ಅಂತ ಹೇಳುವವರು ಕೂಡ ತುಂಬ ಜನ ಇದ್ದಾರೆ. ಹಾಗಾಗಿ ಈ ಎರಡೂ ಕೂಡ ಕಾಂಪಿಟೇಷನ್ ಆಗಿ ಬರ್ತಾ ಇದೆ. ಅಂದರೆ ಈಗ ನಮ್ಮ ಹಳೆಯ ಕ್ರಮದ ಪದ್ಧತಿಗಳು, ಈಗ ಹಟ್ಟಿ ಗೊಬ್ಬರವನ್ನೇ ಹಾಕಿಕೊಂಡು ಅಡಿಕೆ ಕೃಷಿ ಮಾಡಿ ಎಷ್ಟೋ ಜನ ಅವತ್ತು ಬದುಕಿಕೊಂಡಿದ್ದದ್ದೇ. ಅಂದರೆ ಹೊಸ ಗೊಬ್ಬರಗಳಿರಲಿಲ್ಲ, ರಾಸಾಯನಿಕ ಗೊಬ್ಬರಗಳು ಆ ಟೈಮ್ನಲ್ಲಿ ಇರಲಿಲ್ಲ. ಆದರೆ ಈಗ ಕಮರ್ಷಿಯಲ್ ಆಗಿ ಹೋಗುವಾಗ ಈಗ ದನಗಳೇ ಇಲ್ಲ, ತುಂಬ ಕಡಿಮೆ ಜನರ ಮನೆಯಲ್ಲಿ ಹಸುಗಳು ಇರ್ತದೆ ಅಥವಾ ಅದರ ಗೊಬ್ಬರಗಳನ್ನು ಬಳಸ್ತಾರೆ ಆ ಥರ. ಆದರೆ ಕಮರ್ಷಿಯಲ್ ಆಗಿ ಅವರು ತುಂಬ ಜನ ಈಗ ನಮ್ಮಲ್ಲಿ ಹೋಗಿರೋ ಕಾರಣ ನಮಗೆ ಈ ಸಾವಯವಗಳಾಗಿರ್ಬೋದು ಅಥವಾ ವಿಷಮುಕ್ತವಾಗಿರ್ಬೋದು ಅದು ಸಿಗೋದು ತುಂಬ ಕಡಿಮೆ ಆಗಿದೆ ಅಂತ ಹೇಳುವಂಥದ್ದು ನಮಗೆ ಕಾಣಲಿಕ್ಕೆ ಸಿಗ್ತದೆ ಈಗ ಹೆಚ್ಚಿನ ಕಡೆಯಲ್ಲಿ ಕೂಡ. ಅಲ್ಟಿಮೇಟ್ಲಿ ಹೌದು. ಮತ್ತು ನೀವು ಈಗ ಅಪ್ಪ ಅಮ್ಮನ ಹತ್ರ ಈಗ ಮನೆಯಲ್ಲಿ ಇದ್ರ ಬಗ್ಗೆ ಚರ್ಚೆಗಳು ಮಾಡೋದುಂಟಾ, ನಮ್ಮಲ್ಲಿ ಹೇಗೆ ಇದು ಮಾಡ್ಬೋದು? ಯಾಕಂದರೆ ಕೆಲವೊಂದು ಅದೇ ಹೇಳಿದ ಹಾಗೆ ಮದ್ದು ಬಿಡೋದು ಅಂತ ಹೇಳ್ತೀವಿ ನಮ್ಮದರಲ್ಲಿ, ಆ ಥರದ್ದು ಇದಾದಾಗ ಅಥವಾ ಬೇರೆ ಈಗ ಅದಕ್ಕೆ ಕೊಡುವಂಥ ಇದಿರ್ಬೋದು, ಅಂದರೆ ಗೊಬ್ಬರ ಇರ್ಬೋದು, ಅದರಲ್ಲೂ ಅಷ್ಟೇ ಏನಾದ್ರು ಬದಲಾವಣೆ ಬಗ್ಗೆ ಚರ್ಚೆಗಳು ಅಥವಾ ಬೇರೆ ಕಡೆ ಆಗಿರುವಂಥ ಸಕ್ಸಸ್ಸನ್ನು ನಮ್ಮಲ್ಲಿ ಬಳಸ್ಕೊಳ್ಳೋದು, ಆ ಥರದ್ದು ಏನಾದರೂ ಯೋಚನೆಗಳು ಚರ್ಚೆಗಳು ನಡೀತಾ ಪುರ್ಸೊತ್ತು ಬರ್ತದಷ್ಟು? ನಮ್ಮಲ್ಲಿ ಅಂದರೆ ನಾವು ಅಡಿಕೆ ಕೃಷಿ ಮಾಡೋದಿಲ್ಲ, ನಮ್ಮಲ್ಲಿ ಬಾಳೆ ಕೃಷಿ ಮಾಡ್ತೇವೆ. ಅಂದರೆ ಸ್ವಲ್ಪ ಚಿಪ್ಸ್ ಇತ್ಯಾದಿಗಳಿಗೆ ಬೇಕಾದಂಥ ನೇಂದ್ರ ಬಾಳೆ ಕೃಷಿ ಮಾಡ್ತೇವೆ. ಮತ್ತು ಮನೆಗೆ ಬೇಕಾದಂಥ ನೆಟ್ಟಿಕಾಯಿ ತರಕಾರಿ ಅಂತೇಳಿ ನಾವು ಮನೆ ಭಾಷೆಯಲ್ಲಿ ಏನು ಹೇಳ್ತೇವೆ ಅದನ್ನು ನಾವು ಮಾಡ್ತೇವೆ. ಅದಕ್ಕೆ ನಾವು ಸಂಪೂರ್ಣವಾಗಿ ನಮ್ಮಲ್ಲಿ ದನದ ಗೊಬ್ಬರ, ಸಗಣಿ ಮತ್ತು ಅದರ ಮೂತ್ರ, ಅಂದರೆ ನಾವು ಹಟ್ಟಿ ತೊಳೆದು ಕ್ಲೀನ್ ಮಾಡಿ ಬಿಟ್ಟಂಥ ನೀರಿರ್ತದೆ ಅದನ್ನೇ ಸ್ಲರಿಯನ್ನು ಹಾಕಿಕೊಳ್ಳುವಂಥದ್ದು. ಬೇರೆ ಯಾವುದೇ ಅದು ಅಂದರೆ ನಮ್ಮ ಮನೆ ಅಗತ್ಯಕ್ಕೆ ಮಾತ್ರ ನಾವು ಯೂಸ್ ಮಾಡುವಂಥದ್ದು, ಕಮರ್ಷಿಯಲ್ ಆಗಿ ನಾವು ಮಾಡ್ತಾ ಇಲ್ಲ. ಬಾಳೆಕಾಯಿ ಇತ್ಯಾದಿಗಳನ್ನು ಕೂಡ ಬೆಳೀತಾ ಇದ್ದೇವೆ. ಅದಕ್ಕೆ ನಾವು ಅಂದರೆ ಪ್ರತ್ಯೇಕವಾಗಿ ಬೇರೆ ಗೊಬ್ಬರಗಳೆಲ್ಲ ಅಂತ ಹಾಕೋದಿಲ್ಲ, ಅದರಷ್ಟಕ್ಕೆ ಆಗ್ತದೆ. ಕದಳಿ ಇತ್ಯಾದಿಗಳಿಗೆ ನಮಗೆ ಗೊಬ್ಬರಗಳು ಬೇಕಾಗುವುದಿಲ್ಲ. ಆದರೆ ಈ ತರಕಾರಿ ಕೃಷಿ ಅಂತ ಬಂದಾಗ ಅಲ್ಲಿ ಕೀಟಗಳ ಬಾಧೆ ಅದೆಲ್ಲ ತುಂಬ ಇರ್ತದೆ. ಸೊ ಆ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಿ? ಅಂದರೆ ಮನೆ ಮಟ್ಟಿಗೆ ಮಾಡುವ ಕಾರಣ, ಜಾಸ್ತಿ ಕಮರ್ಷಿಯಲ್ ಆಗಿ ಹೋಗದ ಕಾರಣ ಸದ್ಯದ ಮಟ್ಟಿಗೆ ನಾವೀಗ ಗೋಮೂತ್ರ ಸಿಂಪಡಣೆ ಮತ್ತು ಅದರ ಸ್ಲರಿ ನೀರೇನಿದೆ ಅದನ್ನೇ. ಅದರ ಎಫೆಕ್ಟಿವ್ನೆಸ್ ಹೇಗಿದೆ? ಕೀಟಗಳು ಬರ್ತದೆ ತುಂಬ, ಅಂದರೆ ನಮಗೆ ಜಾಸ್ತಿಯಾಗಿ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿ ನಾವು ತೆಗಿಲಿಕ್ಕೆ ಆಗೋದಿಲ್ಲ. ಸಣ್ಣ ಪ್ರಮಾಣದಲ್ಲಿ ಮನೆ ಅಗತ್ಯಕ್ಕೆ ತೆಗಿಲಿಕ್ಕೆ ಆಗ್ತದೆ, ಅಷ್ಟು ಬೆಳೆದು ನಾವು ಮಾಡುವಂಥ. ಮತ್ತು ಇನ್ನೊಂದು ಕಾನ್ಸೆಪ್ಟು ಇದೆ, ಕೀಟಗಳೇ ಬದುಕ್ತದೆ ಅಂತಂದರೆ ನಾವು ಬದುಕಿ ಅದನ್ನು ತಿಂದರೆ ಅಂತ ಹೇಳ್ಕೊಂಡು. ಹೌದೌದು, ಖಂಡಿತ. ಸೊ ಗ್ರಾಮ ರಾಜ್ಯದ ಬಗ್ಗೆ ನಿಮ್ಮ ಅಂದರೆ ಅದರ ಬಗ್ಗೆ ಎಷ್ಟು ನಿಮಗೆ ಗೊತ್ತಿದೆ ಮತ್ತು ಅದರ ಪ್ರಾಡಕ್ಟ್ಸನ್ನು ನೀವು ಬಳಸ್ತೀರಾ, ಮತ್ತು ಆ ಕಾನ್ಸೆಪ್ಟ್ ಬಗ್ಗೆ ನೀವೇನು ಹೇಳ್ಬೋದು? ಗ್ರಾಮ ರಾಜ್ಯದ ಬಗ್ಗೆ ನಾನು ಕೆಲವು ವರ್ಷಗಳ ಹಿಂದೆ, ಒಂದು 3-4 ವರ್ಷದ ಹಿಂದಿನಿಂದ ನನಗೆ ಗೊತ್ತಿರೋದು. 15 ವರ್ಷ ಆಯ್ತು ಅಂತೇಳಿ ನನಗೆ ಈಗ ಗೊತ್ತಾಗಿರುವಂಥದ್ದು. 3-4 ವರ್ಷದಿಂದ ಗ್ರಾಮ ರಾಜ್ಯ ಅಂತ ಹೇಳುವಂಥ ಹೆಸರನ್ನು ಕೇಳಿಕೊಳ್ತಾ ಇದ್ದೇನೆ. ಸಾವಯವವಾಗಿರುವಂತಹ ಮತ್ತು ಆರ್ಗ್ಯಾನಿಕ್ ಆಗಿರುವಂತಹ, ಅಂದರೆ ಗ್ರಾಮ ರಾಜ್ಯದ ಉಪ್ಪನ್ನು ನಾನು ಬಳಸಿದ್ದೇನೆ ಮೊದಲಿಂದ. ಕೆಲವೆಲ್ಲ ಪ್ರಾಡಕ್ಟ್ಗಳು, ಕಡಲೆ ಬೀಜಗಳಾಗಿರ್ಬೋದು, ಅಂತಹ ಕೆಲವು ನಾವು ಮನೆಯಲ್ಲಿ ದಿನನಿತ್ಯಕ್ಕೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಗಳನ್ನು ನಾನು ಗ್ರಾಮ ರಾಜ್ಯದ ಇದನ್ನು ಉಪಯೋಗ ಮಾಡಿದ್ದೇನೆ. ಯಾವತ್ತೂ ಅಲ್ಲ, ಆದರೆ ಉಪಯೋಗ ಮಾಡ್ತಾ ಇದ್ದೇವೆ. ಒಳ್ಳೆಯ ಅಂದರೆ ಪ್ರಾಡಕ್ಟ್ಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನದಲ್ಲಿ ಗ್ರಾಮ ರಾಜ್ಯ ಇದೆ. ಈಗಾಗಲೇ ನೀವು ಹೇಳಿದ ಹಾಗೆ ವಿಷಮುಕ್ತ ಅಡುಗೆ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಅದು ಹೆಚ್ಚಿನ ಮನೆಗಳಲ್ಲಿ ಕೂಡ ಬರಬೇಕು ಅಂತ ಹೇಳುವಂಥದ್ದು ಉದ್ದೇಶ, ಒಳ್ಳೆಯ ಒಂದು ಉದ್ದೇಶದಿಂದ ಹೊರಟಿದ್ದಾರೆ. ಹಾಗಾಗಿ ನನಗೂ ಕೂಡ ಅದರಲ್ಲಿ ಒಂದು ತೃಪ್ತಿ ಇದೆ. ನಾವು ಕೂಡ ಅಂಥದ್ದೇ ಒಂದು ದಾರಿಯಲ್ಲಿದ್ದೇವೆ, ನಮ್ಮದೇ ಅಂತ ಹೇಳುವಂಥ ಒಂದು ಭಾವನೆ. ಹಾಗಾಗಿರುವಾಗ ಈ ಗ್ರಾಮ ರಾಜ್ಯದ ಒಂದು ಪ್ರಯತ್ನ ಏನಿದೆ ಅದು ಇವತ್ತಿನ ಈ ಕಾಂಪಿಟೇಷನ್ ಯುಗದಲ್ಲಿ ನಮಗೆ ಕಷ್ಟ. ಯಾಕೆಂತ ಹೇಳಿದರೆ ಎಲ್ಲ ವಿಚಾರಗಳು ಬರ್ತದೆ, ಪ್ರೈಸಿನ ವಿಷಯಗಳು ಬರ್ತದೆ. ಜನರು ಜಾಸ್ತಿಯಾಗಿ ಪ್ರೈಸ್ ನೋಡ್ತಾರೆ, ಯಾಕೆ ನಿಮ್ಮದು ಇಷ್ಟು ಕಾಸ್ಟ್ಲಿ. ನಮ್ಮ ಪ್ರಾಡಕ್ಟ್ಗಳಲ್ಲಿ ಕೂಡ ಕೇಳುವಂಥವರಿದ್ದಾರೆ, ನಿಮ್ಮದು ಯಾಕೆ ಇಷ್ಟು ಕಾಸ್ಟ್ಲಿ ಆಗಿದೆ ಅಂತ ಹೇಳುವಂಥದ್ದು. ಯಾಕೆಂತ ಹೇಳಿದರೆ ನಾವು ಅದರ ಮಾಡುವಂಥ ಪ್ರೊಸೀಜರ್ ಏನಿರ್ತದೆ, ನಾವು ಹ್ಯಾಂಡ್ ಮೇಡ್ ಇರ್ತದೆ ಅಥವಾ ಅದರ ವಿಚಾರಗಳೇನಿರ್ತದೆ ಅದನ್ನು ಜನರಿಗೆ ಅರ್ಥ ಮಾಡಿಸಬೇಕಾದ್ರೆ ಸ್ವಲ್ಪ ಹೊತ್ತು ಹಿಡಿತದೆ. ಅದೇ ರೀತಿಯ ಒಂದು ಪ್ರಯತ್ನದಲ್ಲಿ ಈಗ 15 ವರ್ಷದಿಂದ ಗ್ರಾಮ ರಾಜ್ಯ ಏನು ಬರ್ತಾ ಇದೆ, ನನಗೆ ಅದರ ಸಂತೋಷ ತುಂಬ. ಅಂದರೆ ಇದೇ ರೀತಿಯಾಗಿ ಆರ್ಗ್ಯಾನಿಕ್ ಆಗಿರುವಂಥ ಜೋನಿಬೆಲ್ ಆಗಿರ್ಬೋದು ಇತ್ಯಾದಿಗಳನ್ನೆಲ್ಲ ನಾವು ಯೂಸ್ ಮಾಡಿದ್ದೇವೆ. ಒಳ್ಳೆಯ ಒಂದು ಪ್ರಾಡಕ್ಟ್ಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನದಲ್ಲಿ ಗ್ರಾಮ ರಾಜ್ಯ ಇದೆ ಅಂತ ಹೇಳುವಂಥ ತುಂಬ ಸಂತೋಷ. ಬಟ್ ಅದೇ ನೀವೇ ಹೇಳಿದರೆ ಸ್ವಲ್ಪ ಚಾಲೆಂಜ್ ಅಂತ ಹೇಳ್ಕೊಂಡು, ಸೊ ಈ ಚಾಲೆಂಜ್ ಬಗ್ಗೆ ನೀವು ಸ್ವಲ್ಪ ಮಾತಾಡೋದಾದರೆ, ಅಂದರೆ ಒಂದು ಈ ರೀತಿಯ ಆನೆಸ್ಟ್ ಆಗಿರುವಂಥ ಪ್ರಾಡಕ್ಟನ್ನು ತರುವಂಥದ್ದು ಒಂದು ಚಾಲೆಂಜ್, ಆಮೇಲೆ ಸೇಲ್ ಮಾಡೋದು ಕೂಡ ಇನ್ನೊಂದು ಚಾಲೆಂಜ್. ಸೊ ಇದ್ರ ಬಗ್ಗೆ ನೀವು ಹೇಳೋದಾದರೆ? ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಹೇಳುವಾಗ ನಮಗೆ ಮುಖ್ಯವಾಗಿ ಅದರಲ್ಲಿ ಅಂದರೆ
ಅದನ್ನು ಬೆಳೆಸುವಂಥದ್ದೇ ನಿಮಗೆ ಗೊತ್ತಿರ್ತದೆ. ತುಂಬ ಜನ ಈಗ ಆರ್ಗ್ಯಾನಿಕ್ ಆಗಿ ಹೋಗುವಾಗ ನಮಗೆ ಸಿಗುವಂಥ ರಿಸಲ್ಟ್ಗಳು ಕಡಿಮೆ ಇರ್ತದೆ ಅಂತ ನಾನೀಗ ಹೇಳಿದೆ. ಅದೇ ರೀತಿಯಾಗಿ ಅದರ ತೆಗೆಯುವಂಥದ್ದು ನಮಗೆ ತುಂಬ ಕಡಿಮೆ ಆಗುವಾಗ ಆಟೋಮೆಟಿಕ್ಕಾಗಿ ನಮಗೆ ಜಾಸ್ತಿ ನಾವು ಅದಕ್ಕೆ ಎಫರ್ಟ್ ಹಾಕಿರ್ತೇವೆ, ನಮಗೆ ಸಿಗುವಂಥದ್ದು ತುಂಬ ಕಡಿಮೆ ಇರ್ತದೆ. ಆಟೋಮೆಟಿಕ್ಕಾಗಿ ನಾವು ಅದಕ್ಕಿರುವಂಥ ಪ್ರೈಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಆಗುವ ಜಾಸ್ತಿ ಆಗಿರ್ತದೆ. ಈಗ ನಾವು ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿಕೊಂಡು, ಈಗ ತೆಂಗಿನ ಎಣ್ಣೆಗೆ ರೇಟ್ ಹೇಗಿದೆ ಅಂತೇಳಿ ನಿಮಗೆ ಗೊತ್ತುಂಟು, ತುಂಬ ಜಾಸ್ತಿ ಇರ್ತದೆ, ಬೆಳೆಯೇ ಕಡಿಮೆ ಇದೆ, ಅದಕ್ಕೆ ರೋಗ ಬಾಧೆಗಳು ಇತ್ಯಾದಿಗಳು ಕೂಡ ಇರ್ತದೆ. ಎಲ್ಲವೂ ಕೂಡ ಒಂದಕ್ಕೊಂದು ಹೊಂದಾಣಿಕೊಂಡಿರುವಂಥದ್ದಲ್ಲ. ಹಾಗಾಗಿ ಈ ಪ್ರಯತ್ನದಲ್ಲಿ ಜಾಸ್ತಿ ಎಫರ್ಟ್ಸ್ ಇರ್ತದೆ, ನಮಗೆ ಸಿಗುವಂಥ ರಿಟರ್ನ್ಸ್ ಕಡಿಮೆ ಇರ್ತದೆ. ಆಟೋಮೆಟಿಕ್ಕಾಗಿ ಜನರಿಗೆ ಬಾಕಿ ಈಗ ದೊಡ್ಡ ದೊಡ್ಡ ಕಂಪೆನಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಲೆವೆಲ್ನಲ್ಲಿ ಮಾಡುವವರು, ಅವರು ಚಿಕ್ಕ ಪ್ರಮಾಣದಲ್ಲಿ ಅವರ ಲಾಭವನ್ನು ಇಟ್ಟುಕೊಂಡು ಜಾಸ್ತಿ ಸ್ಕೇಲ್ ಮಾಡಿಕೊಂಡು ಅದು ಜಾಸ್ತಿ ಮೆಷಿನಮೆಂಟ್ಗಳಾಗಿರ್ಬೋದು, ಇಂಪಾರ್ಟೆಂಟ್ ಐಟಮ್ಸ್ ಆಗಿರ್ಬೋದು ಎಲ್ಲವೂ ಕೂಡ, ಅಥವಾ ಕೆಲವು ಕೆಮಿಕಲ್ಗಳನ್ನು ಹಾಕಿಕೊಂಡಾಗಿರ್ಬೋದು, ಜಾಸ್ತಿ ಗೊತ್ತಿಲ್ಲ, ಮುಖ್ಯವಾಗಿ ಬರುತ್ತದೆ, ಜಾಸ್ತಿ ಮಾಡ್ತಾರೆ, ನಮಗೆ ಗೊತ್ತಿಲ್ಲ. ನಮಗೆ ನಮ್ಮನ್ನೇ ನಾವು ಕ್ವಶನ್ ಮಾಡಿಕೊಳ್ಬೇಕಾಗ್ತದೆ, ಇವರು ಹೇಗೆ ಮಾಡ್ತಾರಪ್ಪ ಇಷ್ಟೆಲ್ಲ, ಇಷ್ಟು ಸಣ್ಣ ರೇಟಿಗೆ ಹೇಗೆ ಕೊಡ್ತಾರಪ್ಪ ಅಂತ ಹೇಳಿಕೊಂಡು ನಮಗೆ ಆಶ್ಚರ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ಕೆಲವು ಈಗ ಕಡಲೆ ಬೀಜಕ್ಕಿಂತ ಚೀಪ್ ರೇಟಿಗೆ ಎಣ್ಣೆ ಸಿಗ್ತದೆ ಅಂತ ಹೇಳುವಂಥದ್ದು ಸಾಧ್ಯವೇ ಇಲ್ಲ ಅಂತ ಹೇಳುವಂಥದ್ದು. ಅದು ಹಲವು ಜನರಿಗೆ ಗೊತ್ತಾಗಿದೆ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಹಾಗೆ ನಿಧಾನವಾಗಿ ಇದರ ಕಡೆ ಮನವೊಲಿಸುವಂಥದ್ದಿದೆ. ಈಗ ಫಾರಿನ್ ಕಂಟ್ರೀಸ್ಗಳಿಂದ ಯೋಗಕ್ಕಾಗಿರ್ಬೋದು ಅಥವಾ ಬಾಕಿ ಇದಕ್ಕೋಸ್ಕರ ಈಗ ವೇದಾಧ್ಯಯನಕ್ಕಾಗಿರ್ಬೋದು, ಇಂಥದ್ದಕ್ಕೆಲ್ಲ ಆಚೆ ಕಡೆಯಿಂದ ಈಚೆ ಕಡೆಗೆ ಬರ್ತಾ ಇದ್ದಾರೆ. ಅಂದರೆ ನಮಗೆ ನಾವು ಇನ್ನೀಗ ತಿಳಿಬೇಕಾಗಿದೆ, ಈಗ ಹಳೆಯ ವಿಚಾರಗಳು ಅಥವಾ ವಿಷಮುಕ್ತ ಅಂತ ಹೇಳುವಂಥ ಒಂದು ವಿಚಾರಗಳು ಇನ್ನೂ ಕೂಡ ನಮ್ಮಲ್ಲಿ ಎಲ್ಲರಿಗೂ ಕೂಡ ಮನಸ್ಸಿಗೆ ಸರಿಯಾಗಿ ತಾಗುವಾಗ ಎಲ್ಲರೂ ಅದಕ್ಕೆ ಕರೆಕ್ಟಾಗಿ ಬದ್ಧರಾಗಿರ್ತಾರೆ ಅಂತ ಹೇಳುವಂಥದ್ದು ನನಗೆ ಹಾಗೆ ಅನಿಸ್ತಾ ಇದೆ. ಇನ್ನೊಂದು ಫ್ಯೂಚರ್ ಒಂದು 5-6 ವರ್ಷಗಳಲ್ಲಿ ಕಂಪ್ಲೀಟಾಗಿ ಚೇಂಜ್ ಆಗ್ಬೋದು ಅಂತ ಹೇಳುವಂಥದ್ದು. ಐ ಥಿಂಕ್ ಅದಕ್ಕೆ ಈಗ ಇಡ್ತಾ ಇರುವಂಥ ಈ ಪುಟ್ಟ ಪುಟ್ಟ ಹೆಜ್ಜೆಗಳು ಸಹಾಯ ಆಗ್ಬೋದು ಅಂತ ಅನ್ಸುತ್ತೆ. ಖಂಡಿತ ಒಂದು ಸ್ವಲ್ಪ ಸಮಯ ಬೇಕು ಜನರಿಗೆ ಅರ್ಥ ಆಗಬೇಕಾದ್ರೆ, ಹಾಗಾಗಿ ಆ ಟೈಮ್ ಎಷ್ಟು ಸಮಯ ಅಂತ ಗೊತ್ತಿಲ್ಲ. ಅದರಲ್ಲಿ ಒಂದು 5-6 ವರ್ಷದ ಒಳಗಾಗಿ ಇನ್ನೀಗ ಜನರದ್ದೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಚೇಂಜ್ ಆಗ್ತಾ ಇದ್ದಾರೆ, ತುಂಬ ಜನ ಬರ್ತಾ ಇದ್ದಾರೆ. ಅಂದರೆ ಆರ್ಗ್ಯಾನಿಕ್ ಆಗಿರುವಂಥದ್ದು ಬೇಕು, ನಿಜವಾಗಿರುವಂಥದ್ದು. ಅಂದರೆ ಸುಮ್ಮನೆ ಆರ್ಗ್ಯಾನಿಕ್ ಅಂತ ಹೇಳಿಕೊಂಡು ಇದಲ್ಲ, ಆದರೆ ಕರೆಕ್ಟ್ ಆಗಿರುವಂಥದ್ದನ್ನು ಹುಡುಕಿಕೊಂಡು ಬರುವಂಥವರಿದ್ದಾರೆ ಈಗ ತುಂಬ ಜನ. ಮತ್ತು ಒಳ್ಳೆಯದನ್ನು ಮಾಡೋಕೆ ಸ್ವಲ್ಪ ದಾರಿ ಕಷ್ಟವೇ. ಹೌದು, ಮುಳ್ಳಿನ ಹಾದಿಯನ್ನು ಮೆಟ್ಟಿ ಹೋಗಬೇಕಾಗ್ತದೆ ಯಾಕೆ ಅಂತ ಹೇಳಿ. ಆಗಲಿ, ನಿಮ್ಮ ಯೋಜನೆಗಳ ಬಗ್ಗೆ ಹೇಳೋದಾದರೆ ಈಗ ಮುಂದೆ ಯಾವ ಥರ? ನಮ್ಮದಂದರೆ ಅದೇ, ಈಗ ನಾವೊಂದು ಹೋಮ್ ಪ್ರಾಡಕ್ಟ್ ಅಂತ ಹೇಳುವಂಥದ್ದು ಒಂದು ವಿಚಾರದಲ್ಲಿ ಬಟ್ ಬ್ರ್ಯಾಂಡಿನ ಮುಖಾಂತರವೇ ಹೋಗ್ತಾ ಇದ್ದೇವೆ. ಅದನ್ನು ಇನ್ನೂ ಕೂಡ ಮುಂದುವರಿಸಬೇಕು ಅಂತ ಹೇಳುವಂಥದ್ದು ಆಸೆ ಇದೆ. ಈಗಾಗಲೇ ನಮ್ಮದು ರೀಸೆಂಟಾಗಿ ಇನ್ನೊಂದು ನಮ್ಮ ಮಳಿಗೆ ಕೂಡ ಓಪನ್ ಮಾಡಿದ್ದು, ಒಳ್ಳೆಯ ರೀತಿಯಲ್ಲಿ ಜನರ ರೆಸ್ಪಾನ್ಸ್ ಇದೆ, ತಗೊಂಡವರು ರಿಪೀಟೆಡ್ ಆಗಿ ಬರ್ತಾರೆ. ಅಂದರೆ ಜನರಿಗೆ ಅದು ಬೇಕು ಅಂತೇಳಿ ಅರ್ಥ, ಯಾವ ರೀತಿಯಾಗಿರ್ತದೆ ಅಂತೇಳಿ. ಅಂದರೆ ಹೋಮ್ ಈಗ ಯಾವುದೇ ಒಂದು ಐಟಮ್, ನಾನೊಂದು ಉದಾಹರಣೆಗೆ ಒಂದು ಚಕ್ಕುಲಿ ಅಂತ ಹೇಳಿದರೆ, ಆ ಚಕ್ಕುಲಿಯ ಈಗ ಹೊರಗಡೆ ಪ್ಯಾಕೆಟ್ನಲ್ಲಿ ಬರುವಂಥ ಚಕ್ಕುಲಿ ಆ ಹಳೆ ರೀತಿಯ ಚಕ್ಕುಲಿ ಆಗಿರುವುದಿಲ್ಲ. ಈಗ ಜನರಿಗೆ ಮರ್ತೇ ಹೋಗಿದೆ ಚಕ್ಕುಲಿ ಅಂತ ಹೇಳಿದರೆ ಯಾವ ರೀತಿಯಾಗಿರ್ತದೆ ಅಂತ ಹೇಳುವಂಥದ್ದು. ಅದು ಬಾಯಿಗಿಟ್ಟ ಕೂಡಲೇ ಸಾಫ್ಟಾಗಿ ಕರಗುವಂಥ ಚಕ್ಕುಲಿ ಆಗಿರ್ತದೆ ಈಗ ಪೇಟೆಯಲ್ಲಿ ಬರುವಂಥದ್ದು, ಅಥವಾ ಮಸಾಲಾಸ್ ಎಲ್ಲ ಹಾಕಿರುವಂಥ ಚಕ್ಕುಲಿಗಳು ಬಂದಿರ್ತದೆ. ಅದನ್ನು ತಿಂದು ಹಾಗೆ ಇರಬಾರ್ದು ಅಂತ ಹೇಳಿದರೆ, ನಿಜವಾದ ಅಜ್ಜಿ ಕಾಲದ ಚಕ್ಕುಲಿ ಯಾವ ರೀತಿಯಾಗಿತ್ತು ಅಂತ ಹೇಳಿದರೆ ಸ್ವಲ್ಪ ಹಾರ್ಡ್ ಅದು ಚಕ್ಕುಲಿ, ಅದು ಅಕ್ಕಿ ಕಡ್ದು ಮಾಡ್ತಾರೆ, ಹುರಿದು ಹುಡಿ ಮಾಡಿ ಮಾಡ್ತಾರೆ, ಆ ಥರ ಮಾಡ್ತಾರೆ. ಅದು ಅಂದರೆ ಆ ಸಾಫ್ಟ್ನೆಸ್ ಫೀಲ್ ಬರಬಹುದು, ಅದು ಜನರಿಗೆ ಗೊತ್ತಿಲ್ಲ ಅಂತೇಳಿ. ಮೈದಾದ ಚಕ್ಕುಲಿ ಈಗ ಬಾಯಲ್ಲಿ ಇಟ್ಟ ಕೂಡಲೇ ಕರಗ್ತದೆ, ಅಷ್ಟು ಸಾಫ್ಟ್ ಇರ್ತದೆ, ಅಷ್ಟು ದಪ್ಪ ಮಾಡಿರ್ತಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತಾರೆ. ಅದನ್ನು ಹೆಸರಿಗೆ ಬೆಣ್ಣೆ, ಅದನ್ನು ತಿಂದ ಜನರಿಗೆ ಒರಿಜಿನಲ್ ಮರ್ತೋಗಿದೆ ಅಂತ ಹೇಳುವಂಥದ್ದು. ಅದು ಈಗ ನಾನು ಎಕ್ಸಾಂಪಲ್ ಕೊಟ್ಟದ್ದು ಅಷ್ಟೇ, ಬಟ್ ಆ ಥರದ್ದು ತುಂಬ ಇದೆ. ಮತ್ತು ಅದರಲ್ಲಿ ಬಳಸುವಂಥ ಎಣ್ಣೆಗಳಿರ್ಬೋದು. ಹೌದು, ಖಂಡಿತವಾಗಿ ಎಲ್ಲವೂ ಕೂಡ ಈಗ ಜನರಿಗೆ ಅರ್ಥ ಆಗ್ತಾ ಇದೆ. ಇನ್ನು ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಅದು ಸರಿಯಾಗಿ ಅರ್ಥ ಆದ ನಂತರ ಮುಂದಿನ ಜನ್ರೇಷನ್ ಏನಿದೆ ಅವರು ಕರೆಕ್ಟಾಗಿ ಇದಕ್ಕೆ ಬದ್ಧರಾಗಿರ್ತಾರೆ ಅಂತ ಹೇಳುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಮಗೆ ಕೊಟ್ಟು ವಿಷಮುಕ್ತ ಅಡುಗೆ ಹೇಗೆ ನಾವು ಮಾಡ್ಬೋದು, ಆ ಹಾದಿ ಎಷ್ಟು ಕಷ್ಟ ಇದೆ, ಆದರೂ ಕೂಡ ನಾವು ಅದನ್ನು ನಿರಂತರವಾಗಿ ಮಾಡಬೇಕು, ಅದರ ಮೇಲೆ ಕೆಲಸ ಮಾಡಬೇಕು ಅನ್ನೋ ವಿಚಾರವಾಗಿ ನೀವು ತುಂಬ ಸರಳವಾಗಿ ನಿಮ್ಮ ಚಾನಲಲ್ಲಿ ನೀವು ಹೇಗೆ ಎಲ್ಲರ ಹತ್ರ ನ್ಯಾಚುರಲ್ ಆಗಿ ಮಾತಾಡಿ ಹೇಗೆ ಜನರಿಗೆ ರೀಚ್ ಆಗಿದ್ದೀರಾ ಅದೇ ರೀತಿ ಮಾತಾಡಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಸೊ ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.